ಹಾಯ್ ಫ್ರೆಂಡ್ಸ್, ನಾ ಗೋಧಿ ಹಿಟ್ಟಿನ ಪೂರಿ ಯಾವ ಥರ ಮಾಡೋದಂತ ತೋರಿಸ್ತೀನಿ, ನೋಡಮ್ಮ ಬರ್ರಿ. ಗೋಧಿ ಹಿಟ್ಟಿನ ಪೂರಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಇದನ್ನು ಈ ಬಟ್ಲೆಯಿಂದ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೋತೀನಿ. ಅದಕ್ಕೊಂದು 1/4 ಬಟ್ಲಷ್ಟು ಮೈದಾನ ಹಿಟ್ಟು ಹಾಕ್ಕೋತೀನಿ. ನಾನೀಗ 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿನಿ. ಮೈದಾ ಹಿಟ್ಟು ಸಾಕು, 2 ಸ್ಪೂನ್ ಅಷ್ಟು. ನಾನೀಗ 2 ಬಟ್ಲದಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತೀನಿ. ನಾನೀಗ 2 ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿನಿ. ಈಗ ನಾನಿಷ್ಟು ಗೋಧಿ ಹಿಟ್ಟನ್ನು ಹಾಕಿನಿ. ಈಗ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ನಾನು ಇದನ್ನು ಆವಾಗಲೇ ಆಲ್ರೆಡಿ ಜರಡಿ ಹಿಡಿದು ಇಟ್ಕೊಂಡಿದ್ದೆ ಹಿಟ್ಟನ್ನು. ಈಗ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿನಿ. ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಮ್ರಿ. ಈಗ ನಾನೊಂದು 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ. ಈ ಥರ ಎಣ್ಣೆ ನೀವು ಹಾಕಿದ ಮೇಲೆ ಈ ಥರ ಹಿಟ್ಟಲ್ಲಿ ಗುಳ್ಳೆ ಗುಳ್ಳೆ ಬರಬೇಕು, ಆ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ಎಣ್ಣೆನ ನೀಟಾಗಿ ಹಿಟ್ಟಿನ ಜೊತೆ ಪೂರ್ತಿಯಾಗಿ ಕಲಿಸ್ಕೊಳ್ರಿ. ನೀಟಾಗಿ ಈ ಎಣ್ಣೆ ಪೂರ್ತಿ ಹಿಟ್ಟಿಗೆ, ಎಲ್ಲ ಹಿಟ್ಟಿಗೆ ಪೂರ್ತಿ ಎಣ್ಣೆ ಆಗಿರ್ಬೇಕು, ಆ ಥರ ಕಲಿಸ್ಕೊಳ್ರಿ. ಆ ಥರ ಕಲಿಸಿದ ಮೇಲೆ ನೀವು ನೀರು ಹಾಕ್ಬೇಕು. ಅಲ್ಲಿ ತನಕ ನೀರು ಹಾಕಿ ಕಲಿಸ್ಬೇಡ್ರಿ. ನೋಡಿದ್ವಿ, ಎಲ್ಲ ಎಣ್ಣೆ ಹಿಟ್ಟಿಗೆ ಎಲ್ಲ ಎಣ್ಣೆ ಪೂರ್ತಿಯಾಗಿ ಸೇರ್ತಾ ಇದೆ ನೋಡ್ರಿ. ಈಗ ಈ ಥರ ಆದಮೇಲೆ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ಈ ಥರ ನೀವು ಹಿಟ್ಟು ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು, ಆ ಥರ ಆಗತನ ನೀವು ಚೆನ್ನಾಗಿ ಎಣ್ಣೆನ ಕಲಿಸ್ಕೊಂಡು ಈಗ ನೀರು ಹಾಕಿ ಇದನ್ನು ಹಿಟ್ಟನ್ನ ನಾವು ಮಾಮೂಲಾಗಿ ಚಪಾತಿ ಹಿಟ್ಟು ಯಾವ ಥರ ನಾದ್ತೀವಿ ಆ ಥರ ನಾದ್ಕೊಳ್ಳಮ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾದ್ಕೊಳ್ಳಮ್ರಿ ಹಿಟ್ಟನ್ನ. ನೀವು ಮೈದಾ ಹಿಟ್ಟು ಜಾಸ್ತಿ ಬಳಸೋಕ್ಕಿಂತ ಈ ಥರ ಗೋಧಿ ಹಿಟ್ಟಿನಿಂದ ಪೂರಿ ಮಾಡಿಕೊಳ್ಳ್ರಿ. ದೇಹಕ್ಕೆ ತುಂಬಾ ಒಳ್ಳೆಯದು ಗೋಧಿ ಹಿಟ್ಟು. ಮೈದಾ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಈಗ ನಾ ಮೈದಾ ಸೇರಿಸಿದ್ದೀನಿ. ಆ ಮೈದಾನು ನೀವು ಸೇರಿಸದೇ ಇದ್ರೂ ನಡೆಯುತ್ತಾ. ಗೋಧಿ ಚೆನ್ನಾಗಿ ಜಿಗಿ ಇದ್ವಂದ್ರೆ ನೀವು ಮೈದಾ ಹಾಕೋ ಅವಶ್ಯಕತೆ ಇರಲ್ಲ. ನಾನು ಸ್ವಲ್ಪ ಗೋಧಿ ಜಿಗಿ ಕಡಿಮೆ ಐತಂತ 2 ಸ್ಪೂನಷ್ಟು ನಾನು ಮೈದಾ ಸೇರಿಸೀನಿ. ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡ್ಬಿಟ್ರೆ ಪೂರಿ ಮಾಡೋಕ್ಕೆ ಹಿಟ್ಟು ರೆಡಿ ಆಯಿತು. ನೋಡಿರಿ, ಈ ಥರ ನೀಟಾಗಿ ಹಿಟ್ಟನ್ನ ನಾದ್ಕೊಳ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಇರಲಿ. ಇದಕ್ಕೆ ಸ್ವಲ್ಪ ನಾನು ಮೇಲ್ಗಡೆ ಎಣ್ಣೆ ಸವರಿ ಇಟ್ಬಿಡ್ತೀನಿ. ಸ್ವಲ್ಪ ಈ ಥರ ಎಲ್ಲ ಕಡೆ ಎಣ್ಣೆನ ಸವರಿ ಇಟ್ಕೊಂಡ್ಬಿಟ್ರಿ. ಒಂದು ಪ್ಲೇಟ್ ಮುಚ್ಚಿ ಹಿಟ್ಟನ್ನ ಒಂದು 10 ನಿಮಿಷ ನೆನೆ ಹಾಕ್ಬಿಡ್ರಿ. ಚಂದ ನೆನೀಲಿ. ನೆಂದಮೇಲೆ ಪೂರಿ ಚೆನ್ನಾಗಿ ಆಗ್ತಾವ. ಈಗ 10 ನಿಮಿಷ ಬಿಡ್ತೀನಿ. ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದತ್ತಂತ. ಈಗ ಸಣ್ಣದು ಉಳ್ಳೆಗಳಾಗಿ ಮಾಡಿಕೊಂಡು ಮಾಮೂಲಾಗಿ ನೀವು ಪೂರಿ ಹೆಂಗೆ ಮಾಡ್ತೀರಿ ಅದೇ ಥರ ಪೂರಿ ಮಾಡಿಕೊಂಡ್ರೆ ಆಯಿತು.
ನಿಮ್ಗೆ ಎಷ್ಟು ಸೈಜ್ನಾಗ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡು ಪೂರಿನ ಲಟ್ಟಿಸ್ರಿ. ನೀವು ಹಿಟ್ಟನ್ನಾದ್ರೆ ಹಚ್ಚಿ ಲಟ್ಟಿಸ್ರಿ, ಇಲ್ಲ ಎಣ್ಣೆನಾದ್ರೆ ಹಚ್ಚಿ ಲಟ್ಟಿಸ್ಕೊಳ್ರಿ. ನಾನೀಗ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಲಟ್ಟಿಸ್ಕೊಂಡ್ರೆ ಆಯಿತು. ನಾನು ಇಷ್ಟೇ ಮಾಡ್ತೀನಿ. ಇದೇ ಥರ ಅಷ್ಟು ಪೂರಿನೂ ಮಾಡ್ಕೊಂಡು ಇಟ್ಕೊಳಮ್ರಿ. ಈ ಥರ ಗೋಧಿ ಹಿಟ್ಟಿಲ್ಲಿ ಮಾಡಿಕೊಂಡ್ರೆ ಎಣ್ಣೆ ಹಿಡಿಯಲ್ಲ. ನೀವು ಎಷ್ಟು ಬೇಕಾದರೂ ತಿನ್ಬೋದು. ತಿಂದಮೇಲೆ ನಿಮ್ಗೆ ಹೊಟ್ಟೆನೂ ತ್ರಾಸಾಗಲ್ಲ. ಒಬ್ಬೊಬ್ಬರಿಗೆ ಮೈದಾ ಹಿಟ್ಟಿನ ಪೂರಿ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಂತಾರೆ. ಆ ಥರ ನೋವು ಬರಲ್ಲ ನೀವು ಈ ಥರ ಗೋಧಿ ಹಿಟ್ಟಿನ ಪೂರಿ ಮಾಡಿಕೊಂಡ್ರೆ. ಈಗ ಎಣ್ಣೆ ಚೆನ್ನಾಗಿ ಕಾಯಲಿ. ನಾನು ಕರಿಯಕ್ಕೆ ತೋರಿಸ್ತೀನಿ. ಪೂರಿ ಕರಿಯೋಣ ಬನ್ನಿರಿ. ಈಗ ಎಣ್ಣೆ ಚೆನ್ನಾಗಿ ಕಾದದ್ದು ನೋಡ್ರಿ. ಎಣ್ಣೆ ಚೆನ್ನಾಗಿ ಕಾದತ್ತೆ. ಈಗ ಒಂದೊಂದೇ ಪೂರಿ ಹಾಕಿ ಕರಿಯೋಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತಾವಂತ ಹಾಕಿದ ತಕ್ಷಣವೇ. ಈ ಥರ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ರಿ, ಚೆನ್ನಾಗಿ ಪೂರಿ ಉಬ್ಬುತ್ತಾವ. ಕಲರ್ ಅಷ್ಟೇ ಚೆನ್ನಾಗಿ ಬರ್ತಾವ. ನೋಡ್ರಿ ಎಷ್ಟು ಚೆನ್ನಾಗಿ ಪೂರಿ ರೆಡಿ ಆಗುವಂತ. ಈ ಥರ ಈಸಿಯಾಗಿ ನೀವು ಗೋಧಿ ಹಿಟ್ಟಿನ ಪೂರಿ ಮನೇಲಿ ಮಾಡ್ಕೋಬೋದು. ಅಷ್ಟೇ ಸಾಫ್ಟೂ ಇರ್ತಾವ ನಿಮಗೆ. ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾವೆ ಪೂರಿ. ಈ ಥರ ಈಸಿಯಾಗಿ ಮನೇಲೆ ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಂಡ್ರೆ ಆಯಿತು. ನೋಡ್ರಿ ಈ ಪೂರಿ ಎಷ್ಟು ಚೆನ್ನಾಗಿ ಆಗ್ಯಾವಂತ. ನಾನು ಪೂರಿ ಎಣ್ಣೆ ಹಿಡ್ದಿರೋದು ತೋರಿಸ್ತೀನಿ ನಿಮಗೆ. ಎಣ್ಣೆ ಹಿಡಿಲಾರ್ದ ಎಷ್ಟು ಚೆನ್ನಾಗಿ ಪೂರಿ ಆಗ್ಯಾವಂತ ನೋಡ್ರಿ. ಪೂರಿ ಎಷ್ಟು ಚೆನ್ನಾಗಿ ಉಬ್ಬ್ಯಾವಂತ. ನಿಮ್ಗೆ ಎಲ್ಲಿನೂ ಎಣ್ಣೆ ಹಿಡ್ದಿಲ್ಲ ನೋಡ್ರಿ. ಪೂರಿ ಎಲ್ಲಿ ಎಣ್ಣೆ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆಗ್ಯಾವ. ಮತ್ತು ಅಷ್ಟೇ ಸಾಫ್ಟ್ ಆಗ್ಯಾವ ಪೂರಿನ. ಈ ಥರ ಪೂರಿ ಗೋಧಿ ಹಿಟ್ಟಿನ ಪೂರಿ ನೀವು ಮಾಡ್ಕೊಳ್ರಿ ಮನೆಯಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.